ಸಂದರ್ಭದಲ್ಲಿ ಏನು ತೀರ್ಮಾನ ಆಗಿತ್ತು, ನಮ್ಮ ಸನ್ಮಾನ್ಯ ನಿರಾಣಿಯವರು ಬೃಹತ್ ಕೈಗಾರಿಕಾ ಸಚಿವರಾಗಿ ಸ್ವಲ್ಪ ಹೆಚ್ಚು ಕಡಿಮೆ ತುಮಕೂರು ಜಿಲ್ಲೆ ಏನು ನಮ್ಮ ಸಿರಾ ಭಾಗದ ಸೇರಿಸ್ಕೊಂಡು 3 ತಾಲೂಕು ಸಿರಾ, ಕೊರಟಗೆರೆ ಮತ್ತು ತುಮಕೂರು ಗ್ರಾಮಾಂತರ ಈ 3 ತಾಲೂಕಿಗೆ ಸೇರಿದಂತೆ ಸಾವಿರಾರು ಎಕರೆ ಜಮೀನಿದೆ. ಆ ಭಾಗದಲ್ಲಿ ಒಂದು ಏರ್ಪೋರ್ಟ್, ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು, 2ನೇ ಏರ್ಪೋರ್ಟನ್ನು ತರಬೇಕು ಅನ್ನೋದು ಸರ್ಕಾರದ ಉದ್ದೇಶ ಕೂಡ ಆಗಿತ್ತು, ನಮ್ಮ ಉದ್ದೇಶ ಕೂಡ ಆಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣವೇ ಅವರ ಪ್ರಾಮುಖ್ಯತೆಗಳು, ಪ್ರಯಾರಿಟೀಸ್ ಬದಲಾಯಿತು. ಹಾಗಾಗಿ ಕೇವಲ ರಾಜಕಾರಣದ ಕಾರಣಕ್ಕಾಗಿ ಈಗ ಏರ್ಪೋರ್ಟನ್ನು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ತುಮಕೂರಿನಲ್ಲಿ 3 ಜನ ಪ್ರಮುಖ ಸಚಿವರಿದ್ದಾರೆ. ಕೋಆಪರೇಟಿವ್ ಮಂತ್ರಿ ಇದ್ದಾರೆ, ಹಾಗೆ ಗೃಹ ಸಚಿವರು ನಮ್ಮ ಜಿಲ್ಲೆಯವರು, ಹಾಗೆ ದೆಹಲಿ ಪ್ರತಿನಿಧಿಗಳು ಕೂಡ ನಮ್ಮ ಜಿಲ್ಲೆಯವರು. ಇಷ್ಟು ಜನ ಘಟಾನುಘಟಿಗಳು ಇದ್ದುಕೊಂಡೂ ಕೂಡ ಎಲ್ಲೋ ಒಂದು ಕಡೆ ಅವ್ರು ಯಾರೂ ಕೂಡ ಈ ಏರ್ಪೋರ್ಟ್ ಬಗ್ಗೆ ಸೊಲ್ಲೆತ್ತುತ್ತಾ ಇಲ್ಲ. ಅವ್ರು ಯಾರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಗಮನ, ಉಪಮುಖ್ಯಮಂತ್ರಿಗಳ ಗಮನ ಅಥವಾ ಹೈಕಮಾಂಡ್ನ ಗಮನ ಸೆಳೆಯೋದಕ್ಕೆ ಈ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತಾ ಇಲ್ಲ. ಬದಲಾಗಿ ಅವರವ್ರದ್ದೇ ಆದಂಥ ಸಮಸ್ಯೆಗಳಲ್ಲಿ, ಅವರವ್ರದ್ದೇ ಆದಂಥ ಇದರಲ್ಲಿ ಸಿಕ್ಕಾಕೊಂಡು ಅವರು ಒದ್ದಾಡ್ತಾ ಇದ್ದಾರೆ. ಈ ಕಡೆ ಗಮನ ಹರಿಸ್ತಾ ಇಲ್ಲ. ಒಂದು ಕಡೆ ಹನಿ ಟ್ರ್ಯಾಪ್ ಅಂತಾರೆ, ಇನ್ನೊಂದು ಕಡೆ ಏನೋ ಬೆದರಿಕೆ ಸುಪಾರಿ ಅಂತಾರೆ, ಇನ್ನೊಂದು ಕಡೆ ಬೇರೆ ಬೇರೆ ಈ ರೀತಿ ಗೊಂದಲಗಳ ಮಧ್ಯೆ ಇಡೀ ಸರ್ಕಾರ ಸಿಕ್ಕಾಕ್ಕೊಂಡಿದೆ. ಹಾಗಾಗಿ ತುಮಕೂರು ಜನತೆ ಅವ್ರ ನೋವನ್ನು ಕೇಳೋರು, ಅವರ ಆಶಯಗಳನ್ನು, ಮುಂದಿನ ಯುವ ಪೀಳಿಗೆ ಒಂದು ಏರ್ಪೋರ್ಟ್ ಬಂತು ಅಂತ ಹೇಳಿದ್ರೆ ಒಂದು ದೊಡ್ಡ ಯೋಜನೆ, ಸಾವಿರಾರು ಜನಕ್ಕೆ ಉದ್ಯೋಗ ಸಿಗುತ್ತೆ, ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ, ಈ ಭಾಗದಲ್ಲಿ ವ್ಯಾಪಾರ ಜಾಸ್ತಿ ಆಗುತ್ತೆ, ವಹಿವಾಟುಗಳು ಜಾಸ್ತಿ ಆಗುತ್ತೆ, ತುಮಕೂರು ನಗರಕ್ಕೆ ಒಳ್ಳೆಯದಾಗತ್ತೆ, ತುಮಕೂರು ಜಿಲ್ಲೆಗೆ ಒಳ್ಳೆಯದಾಗತ್ತೆ. ಇಷ್ಟೆಲ್ಲ ಇದ್ದರೂ ನಮ್ಮ ಆಗ್ರಹ ಇದೆ, ಈಗಲೂ ಕೂಡ ತುಮಕೂರಿನಲ್ಲೇ ಏರ್ಪೋರ್ಟ್ ಮಾಡಬೇಕು. ತುಮಕೂರು ಜಿಲ್ಲೆ ಕೈತಪ್ಪಿ ಹೋಗಬಾರ್ದು. ಈಗಾಗಲೇ ನಮ್ಮ ಕೇಂದ್ರ ಸಚಿವರು ಕೂಡ ಈ ದಿಕ್ಕಿನಲ್ಲಿ ಇಬ್ಬರೂ ಕೂಡ ನಮ್ಮ ತುಮಕೂರಿಗೆ ಸಂಬಂಧಪಟ್ಟಂತೆ ಸನ್ಮಾನ್ಯ ಗೋವಿಂದ ಕಾರಜೋಳ ಅವರು ಹಾಗೆ ಸನ್ಮಾನ್ಯ ಸೋಮಣ್ಣ ಅವರು ಕೂಡ ಇಬ್ಬರೂ ಕೂಡ ಈಗಾಗಲೇ ಸರ್ಕಾರದ ಮೇಲೆ ಒತ್ತಡ ಇರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅದಕ್ಕೆ ಪೂರಕವಾಗಿ ಈ ರಾಜ್ಯ ಸರ್ಕಾರ ಸ್ಪಂದಿಸಬೇಕಾಗತ್ತೆ. DK ಶಿವಕುಮಾರ್ ಮುಂದೆ ಮಂಡಿ ಊರಿದ್ರ ಅಂತ ಸರ್ ತುಮಕೂರು ಜಿಲ್ಲೆ ನಾಯಕರು ಅಲ್ಲಿ ಆ ಭಾಗದಲ್ಲಿ ಆಗಬೇಕು ಅಂತ ಈಗಾಗಲೇ 2 ಪ್ರಸ್ತಾವನೆ ಕೂಡ ಹೋಗಿದೆ, ಅಲ್ಲಿ ಸ್ಥಳವನ್ನು ಪರಿಶೀಲನೆ ಕೂಡ ಮಾಡಿದ್ದಾರೆ. ಅಲ್ಲ, ಹಾಗಾಗಬಾರ್ದು. ಬಟ್ ವೆರಿ ಅನ್ಫಾರ್ಚುನೇಟ್, ನಾನು ಈಗಾಗಲೇ ಹೇಳ್ದಂಗೆ ಇನ್ನೂ ಕೂಡ ಶಿರಾ ಭಾಗಕ್ಕೆ ಸ್ಥಳ ಪರಿಶೀಲನೆ ಬಂದಿಲ್ಲ. ಅಲ್ಲ, ಇವರು ಪ್ರಪೋಸ್ ಮಾಡಿ ಕಳಿಸಿರೋದೇ 2 ಜಾಗ ಅಂತ. ಒಂದು ಕನಕಪುರದಲ್ಲಿ 2 ಜಾಗ, ಹಾಗೆ ಕುಣಿಗಲ್ ಅಂದರೆ ಈ ನೆಲಮಂಗಲದ ಹತ್ರ 1 ಜಾಗ. ಹಾಗಾಗಿ ನಮ್ಮ ಆಗ್ರಹ ಇದೆ, ಅದು ನೀವು ಪ್ರಪೋಸ್ ಮಾಡಿದಿರೋ ಬಿಟ್ಟಿದ್ದೀರೋ, ಹಿಂದೆ ಇರೋ ಪ್ರಪೋಸಲ್ ನಾವು ಕೂಡ ಕೇಂದ್ರ ವಿಮಾನಯಾನ ಸಚಿವರಲ್ಲಿ ಒಂದು ಮನವಿ ಕೊಡ್ತೇವೆ ನಾವು ಕೂಡ. ಆದರೆ ಎಲ್ಲ ಒಂದು ಕಡೆ ಸರ್ಕಾರ ಈ ಪ್ರಪೋಸಲ್ ಕೊಡಬೇಕಾಗಿರೋದು ಸರ್ಕಾರ. ಇದು ರಾಜ್ಯದ ಎಲ್ಲ ಒಂದು ಕಡೆ ಈ ನಾರ್ತ್ ಕರ್ನಾಟಕ ಭಾಗಕ್ಕೆ ವಿಶೇಷವಾಗಿ ನಮ್ಮ ಬೆಂಗಳೂರು ದಕ್ಷಿಣ ಏನಿದೆ, ಈಗ ಬೆಂಗಳೂರು ಉತ್ತರಕ್ಕೆ ಒಂದು ಏರ್ಪೋರ್ಟ್ ಆಯಿತು, ಬೆಂಗಳೂರು ದಕ್ಷಿಣಕ್ಕೆ ಒಂದು ಏರ್ಪೋರ್ಟ್ ಬಂದರೆ ಅದು ಏನು ನಮ್ಮ ತುಮಕೂರು ಈ ಭಾಗಕ್ಕೆ ಬಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ತುಮಕೂರು ಬೆಂಗಳೂರಿಗೆ ಒಂದು ಸ್ಯಾಟಲೈಟ್ ಟೌನ್ ಆಗುವಂಥ ಎಲ್ಲ ಅವಕಾಶಗಳು ಕೂಡ ಇದ್ದಾವೆ. ಈಗಾಗಲೇ ಮೆಟ್ರೋ ಬರಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಹಾಗಾಗಿ ತುಮಕೂರು ಇಸ್ ದ ಬೆಸ್ಟ್ ಪ್ಲೇಸ್.